ये जिंदगी चल तो रही थी, पर तेरे आने से मैंने जीना शुरू किया। और अब तकदीर यही है कि तेरे हर एक ख्वाब को पूरा करूं, तुझे जिंदगी दूं। आशिकी सिर्फ लफ्जों के सिवा और कुछ नहीं। पर जब वो मिली, इन लफ्जों को मायने मिल गए। जब तक है ज़मीं, जब तक है आसमां, तुम मेरे ही रहो, बस इतना ही अरमां। तुझे बांध लूं मैं आंचल में, जैसे चांद रहे बादल में। हम जजते हैं ऐसे जैसे सजनैन काजल में। Congratulations. I love you. महबूबा, मैं तेरी महबूबा, महबूबा, मैं तेरी महबूबा, महबूबा, मैं तेरी महबूबा, महबूबा, मैं तेरी महबूबा।
ಪ್ರಿಯರೇ, ಸಾಕ್ಷಿ ಬರಬೇಕು ಹೆಚ್ಚಿಸಲು ಈ ದೇವಾಲಯಕ್ಕೆ ಬಂದಿದ್ದೀರಿ. ಪ್ರಭು ಯೇಸು ಕ್ರಿಸ್ತರು ಈ ವಿಶೇಷ ಸಂಸ್ಕಾರದಿಂದ ಇವರಿಗೆ ಇನ್ನೂ ಹೆಚ್ಚಾಗಿ ಪವಿತ್ರೀಕರಿಸಿ ದೃಢಪಡಿಸುತ್ತಾರೆ. ಇದರಿಂದ ನೀವು ನಿಮ್ಮ ವಿವಾಹ ಕರ್ತವ್ಯವನ್ನು ಪರಸ್ಪರ ಪ್ರೀತಿ ಹಾಗೂ ಅನಂತ ಪ್ರಾಮಾಣಿಕತೆಯಿಂದ ಅಂಗೀಕರಿಸಲು ಸಾಧ್ಯವಾಗುತ್ತದೆ. ಈಗ ದೇವರ ಹಾಗೂ ಭಕ್ತ ಸಮೂಹದ ಮುಂದೆ ನಿಮ್ಮ ವಿವಾಹದ ಉದ್ದೇಶಗಳನ್ನು ಸ್ಪಷ್ಟಪಡಿಸಲು ಧರ್ಮಸ್ಥಳೀಯ ಪ್ರತಿಕ್ರಿಯೆಯಾಗಿ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ. ಜೇಮ್ಸ್ ಮತ್ತು ಒಡಿಶಾ, ನಿಮ್ಮ ಸ್ವಂತ ಇಚ್ಛೆಯಿಂದ ವಿವಾಹವಾಗಲು ನೀವು ಇಲ್ಲಿಗೆ ಬಂದಿರೋ? ಹೌದು, ಬಂದಿದ್ದೇನೆ. ನಿಮ್ಮ ಜೀವನ ಪರ್ಯಂತ ಪ್ರಾಮಾಣಿಕ ದಂಪತಿಯಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಗೌರವಿಸುತ್ತೀರೋ? ಹೌದು, ಗೌರವಿಸುತ್ತೇನೆ. ದೇವರು ನಿಮಗೆ ನೀಡುವ ಮಕ್ಕಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಯೇಸು ಕ್ರಿಸ್ತರ ಹಾಗೂ ಧರ್ಮಸಭೆಯ ಕಟ್ಟಳೆಯ ಪ್ರಕಾರ ಹೌದು, ಸಾಧಿಸುತ್ತೇವೆ. ವಿವಾಹವಾಗಲು ನಿಮಗಿರುವ ಸಮ್ಮತಿಯನ್ನು ನೀವು ವ್ಯಕ್ತಪಡಿಸಿದಂತ ನಿಮ್ಮ ಬಲಗೈಗಳನ್ನು ತಿಳಿದುಕೊಂಡು ದೇವರ ಹಾಗೂ ಧರ್ಮಸಭೆ ಮುಂದೆ ನಿಮ್ಮ ಬಲಗೈಗಳನ್ನು ತಿಳಿದುಕೊಂಡು ದೇವರ ಹಾಗೂ ಧರ್ಮಸಭೆ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಗೆಹರಿಸುತ್ತಾರೆ. ಸುಖ ದುಃಖಗಳಲ್ಲಿ ನಿನಗೆ ಪ್ರಾಮಾಣಿಕನಾಗಿರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿನ್ನನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಮನುಷ್ಯ ಆದ ಪತಿಯನಾಗಿ ಸ್ವೀಕರಿಸುತ್ತೇನೆ. ಜೀವನದ ಸುಖ ದುಃಖಗಳಲ್ಲಿ ನಿಮಗೆ ಪ್ರಾಮಾಣಿಕರಾಗಿರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿಮ್ಮನ್ನು ಪ್ರೀತಿಸಿ ಗೌರವಿಸುತ್ತೇನೆ. ನಿಮ್ಮನ್ನು ಆಶೀರ್ವದಿಸಲು ದೇವರು ಕೂಡಿಸಿದನ್ನು ಮನುಷ್ಯನು ನಿಶ್ಚಯಿಸಿದಲ್ಲಿ ಪ್ರೀತಿ ಹಾಗೂ ಪ್ರಾಮಾಣಿಕತೆ ಕುರಿತಾಗಿ ಈಗ ಕಟ್ಟಿರುವ ತಾಳಿಯನ್ನು ದೇವರು ಆಶೀರ್ವದಿಸಲಿ. ಆಮೇಲೆ ನಿಮ್ಮ ಪ್ರಾಮಾಣಿಕತೆಯ ಕುರಿತಾಗಿ ಈ ತಾಳಿಯನ್ನು ನಾನು ಸ್ವೀಕರಿಸುತ್ತೇನೆ. ಮೇಲೆ ಹೋಗ್ಬಾರ್ದು ಅಂತ ಹೇಳಿದ್ದೀನಿ, ಪ್ಲೀಸ್. ಇಲ್ಲ ನಾನು ಫೋಟೋ ತೆಗಿಯಕ್ಕೆ ಬಿಡಲ್ಲ. ಆಮೇಲೆ ಮೇಲೆ ಹೋಗ್ಬಾರ್ದು ಅಂತ ಹೇಳಿದ್ದೀನಿ, ಪ್ಲೀಸ್. ಇಲ್ಲ ನಾನು ಫೋಟೋ ತೆಗಿಯಕ್ಕೆ ಬಿಡಲ್ಲ. ಆಮೇಲೆ ಫೋಟೋಗ್ರಾಫರ್ಸ್ ಯಾರು ಟೈಮಲ್ಲಿ ಮೇಲೆ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಆಗ್ತಾ ಇದ್ದಾರೆ.
ಪ್ರೀತಿಯ ಸಹೋದರ ಸಹೋದರಿ, ಮನುಷ್ಯ ಅವರೊಂದಿಗೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತ ಶುಭ ನಾಮದಲ್ಲಿ ಈ ದಿನದ ಪೂಜೆಗೆ ಸ್ವಾಗತಿಸುತ್ತೇನೆ. ಇಂದು ಈಗ ತಾನು ಜೇಮ್ಸ್ ಮತ್ತು ಮನುಷ್ಯ ದೇವರ ಹೆಸರಿನಲ್ಲಿ ದೇವರ ಮುಂದೆ ದೇವರ ಬಲಿಪೀಠದಲ್ಲಿ ಮದುವೆಯಾಗಿದ್ದಾರೆ. ಹಾಗಾಗಿ ಜೇಮ್ಸ್ ಮತ್ತು ಮನುಷ್ಯ ನಿಮ್ಮ ದಾಂಪತ್ಯ ಜೀವನ ದೇವರಲ್ಲಿ ಎಂದೂ ಸುಖಮಯವಾಗಿ ಅರಳಿ ಪ್ರಾರ್ಥಿಸುತ್ತೇನೆ. ದೇವರ ಸಹಾಯವಿಲ್ಲದೆ ಯಾವುದು ಸಾಧ್ಯವಿಲ್ಲ. ದೇವರ ಆಶೀರ್ವಾದವಿಲ್ಲದೆ ಯಾವುದು ಕೂಡ ಇರಲ್ಲ. ಹಾಗಾಗಿ ಇಂದು ಈ ಸಂತೆ ದೇವರ ಮುಂದೆ ನೀವಿಬ್ಬರು ಬಂದಿದ್ದೀರಿ. ಹಾಗಾಗಿ ಈ ಪ್ರಥಮ ದಿನಗಳ ಪೂಜೆಗಳಿಗಾಗಿ ಈ ಪ್ರಥಮ ದಿನಗಳ ಪೂಜೆಗೆ ಇಬ್ಬರು ಸೇರಿ ಮನುಷ್ಯನಿಗೆ ಇಬ್ಬರು ಸೇರಿ ಭಗವಂತನಿಗೆ ಪ್ರಾರ್ಥಿಸುತ್ತಾರೆ. ಈ ದಿನಗಳ ಪೂಜೆಯನ್ನು ನಿಮಗೋಸ್ಕರ ನಿಮ್ಮ ಕುಟುಂಬಗೋಸ್ಕರ ಪರಸ್ಪರ ನೀವು ಅರ್ಪಿಸಿದ್ದೀರಿ. ಈ ದಿವ್ಯ ಬಲಿ ಪೂಜೆ ಶ್ರೇಷ್ಠವಾದ ಬಲಿ ಪೂಜೆ. ಯೇಸು ಸ್ವಾಮಿಯ ಪ್ರಾರ್ಥನೆಯನ್ನು ಸ್ಮರಿಸಿದ ಒಂದು ಪೂಜೆಯಾಗಿದೆ. ಹಾಗಾಗಿ ದೇವರ ನಾಮದಲ್ಲಿ ಕೇಳುವುದು ಯಾವುದನ್ನು ಅವರಿಗೆ ಹೇಳಿದ್ದಾರೆ. ಹಾಗಾಗಿ ಮದುವೆಯಾಗಿ ಈ ಪ್ರಥಮ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪರಸ್ಪರ ಪ್ರಾರ್ಥಿಸುತ್ತಾ ಭಾಗವಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ನೀವು ಮಾಡುವ ಪಾಪ ನೆನೆಸಿಕೊಂಡು ದೇವರ ಕ್ಷಮೆಯಾಚಿಸಿ ಈ ದಿವ್ಯ ಬಲಿ ಪೂಜೆಯನ್ನು ಯೋಗದಲ್ಲಿ ಅರ್ಪಿಸಿ. ಸರ್ವಶಕ್ತ ದೇವರು ಸಹೋದರ ಸಹೋದರಿಯರು ಯೋಚನೆಯಿಂದ ನುಡಿಯಿಂದ ನಡತೆಯಿಂದ ಕರ್ತವ್ಯವನ್ನು ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಸ್ವಲ್ಪ ಮನೆಯನ್ನು
ಪವಿತ್ರಾತ್ಮ ಒಂದುಗೂಡಿಸಿದ ನಿಮ್ಮ ಧರ್ಮ ಸಭೆಯು ಪೂರ್ಣ ಹೃದಯದಿಂದ ನಿಷ್ಠುಳ್ಳರಾಗಿದ್ದು ಶುದ್ಧಪಡಿಸಿದ ನಿಮ್ಮೊಂದಿಗೆ ಐಕ್ಯವಾಗಿರುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಕಾಂತ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನೀವು ನಿಮ್ಮ ವಿಷಯದಲ್ಲಿ ಹಾಗೂ ಪವಿತ್ರಾತ್ಮರು ನಿಮ್ಮ ಪಾಲನೆಗೆ ವಹಿಸಿರುವ ಹುಂಡಿ ವಿಷಯದಲ್ಲಿ ಜಾಗೃತರಾಗಿರಿ. ಪ್ರಭು ತಮ್ಮ ಸ್ವಂತ ರಕ್ತ ಸುರಿಸಿ ಸಂಪಾದಿಸಿದ ಸಭೆಗೆ ಉತ್ತಮ ಕುರಿಗಳಾಗಿರಿ. ನಾನು ಹೋದ ಬಳಿಕ ಕ್ರೂರವಾದ ತೋಳುಗಳು ನಿಮ್ಮ ಮಧ್ಯೆ ನಿಂತುಕೊಂಡು ಎಂದು ನಾನು ಬಂದೆ. ಅವು ಮುಂದೆ ಹಾನಿ ಮಾಡದೆ ಬಿಡವು. ಇದಲ್ಲದೆ ನಿಮ್ಮಲ್ಲಿ ಕೆಲವರು ಎದ್ದು ಭಕ್ತ ವಿಶ್ವಾಸಿಗಳನ್ನು ತಮ್ಮ ಕಡೆ ಸೆಳೆದುಕೊಳ್ಳಲು ಅಸತ್ಯವಾದವನ್ನು ಹೇಳುವರು. ಆದುದರಿಂದ ಎಚ್ಚರಿಕೆ. ನಾನು 3 ವರ್ಷಗಳ ಕಾಲ ಮಕ್ಕಳಿರಲು ಕಣ್ಣೀರಿಡುತ್ತಾ ಪ್ರತಿಯೊಬ್ಬನಿಗೂ ಬುದ್ಧಿ ಹೇಳಿದ್ದೇನೆಂದು ಮರೆಯಬೇಡಿ. ಈಗ ನಿಮ್ಮ ದೇವರು ಕೈಗೂ ಅವರ ಅನುಗ್ರಹ ಸಂದೇಶಕ್ಕೂ ಒಪ್ಪಿಸಿಕೊಡುತ್ತೇನೆ. ಅದು ನಿಮ್ಮನ್ನು ಅಭಿವೃದ್ಧಿಗೊಳಿಸಬಲ್ಲದು ಮಾತ್ರವಲ್ಲ, ಪಾವನ ಪುರುಷರ ಬಾಧ್ಯತೆಯಲ್ಲಿ ಭಾಗಿಯಾಗುವಂತೆ ಮಾಡಬಲ್ಲದು. ನಾನು ಯಾರ ಬಳಿ ಬೆಳ್ಳಿ ಬಂಗಾರಕ್ಕೂ ಬಟ್ಟೆ ಬರೆಗೂ ಆಸೆಪಟ್ಟವನಲ್ಲ. ನನ್ನ ಹಾಗೂ ನನ್ನ ಸಂಗಡಿಗರ ಅವಶ್ಯಕತೆಯನ್ನು ನೀಗಿಸಲು ಈ ಕೈಗಳೇ ದುಡಿದು ಎಂಬುದನ್ನು ನಿಮ್ಮೆಲ್ಲರಿಗೂ ತಿಳಿದಿದೆ. ಹೀಗೆ ಕಷ್ಟಪಟ್ಟು ದುಡಿದು ದುರ್ಬಲರಿಗೆ ನೆರವಾಗಬೇಕೆಂದು ನಾನು ನಿಮಗೆ ಹಲವಾರು ವಿಧದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಕೊಲ್ಲುವ ಕೈಗಿಂತ ಕೊಡುವ ಕೈ ಧನ್ಯವಾದವು ಎಂಬುದು ಯೇಸುವಿನ ಮಾತುಗಳು ನೆನಪಿನಲ್ಲಿ. ಇಷ್ಟು ಹೇಳಿದ ಮೇಲೆ ಪೌಲನು ಅವರೆಲ್ಲರ ಸಂಗಡ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದನು. ಅನಂತರ ಅವರು ಅವನನ್ನು ತಬ್ಬಿಕೊಂಡು ಮುದ್ದಿಟ್ಟು ಬೀಳ್ಕೊಟ್ಟರು. ಅವರು ಕಣ್ಣಾಲಾದರು. ನೀರು ಧಾರಕವಾಗಿ ಹರಿಯುತ್ತಿತ್ತು. ಇದೊಂದು ನೀವು ನನ್ನ ಮುಖವನ್ನು ಕಾಣಲಾರಿರಿ ಎಂಬ ಅವನ ಮಾತು ಅವರನ್ನು ಅತೀವ ದುಃಖಕ್ಕೆ ಈಡು ಮಾಡಿತು. ಅವರು ಹಡಗಿನವರಿಗೂ ಹೋಗಿ ಅವರನ್ನು ಬೀಳ್ಕೊಟ್ಟರು. ಪ್ರಭುವಿನ ವಾಕ್ಯವಿದು. ಶ್ಲೋಕ. ಬ್ಲೂ ಜನಗಳೇ ಸ್ತುತಿಸಿರಿ ದೇವರನ್ನು, ಭೂರಾಜ್ಯಗಳೇ ಸ್ತುತಿಸಿರಿ ಜನರನ್ನು, ಸಂಕೀರ್ತಿಸಿರಿ. ನಕ್ಷತ್ರದ ಸಾಲು
ಯೇಸು ಆಕಾಶದತ್ತ ಕಣ್ಣೆತ್ತಿ ಹೀಗೆಂದು ಪ್ರಾರ್ಥಿಸಿದರು, ಪವಿತ್ರ ಪಿತನೇ, ನಾವು ಒಂದಾಗಿರುವಂತೆ ನೀವು ನನಗೆ ಕೊಟ್ಟಿರುವ ಇವರು ಒಂದಾಗಿರುವ ಹಾಗೆ ನಿಮ್ಮ ನಾಮದ ಶಕ್ತಿಯಿಂದ ಇವರನ್ನು ಸುರಕ್ಷಿತವಾಗಿರಿಸಿರಿ. ಪವಿತ್ರ ಗ್ರಂಥದ ಮಾತು ನೆರವೇರುವಂತೆ ವಿನಾಶಕ್ಕೆ ಗುರಿಯಾಗಬೇಕಿದ್ದ ಒಬ್ಬನನ್ನು ಬಿಟ್ಟರೆ ಇವರಲ್ಲಿ ಬೇರೆ ಯಾರೂ ನಾಶವಾಗಲಿಲ್ಲ. ಈಗ ನಾನು ನಿಮ್ಮ ಬಳಿಗೆ ಬರುತ್ತಿದ್ದೇನೆ. ನನ್ನ ಆನಂದವು ಅವರ ಹೃದಯದಲ್ಲಿ ತುಂಬಿ ತುಳುಕುವಂತೆ ಈ ಲೋಕದಲ್ಲಿರುವಾಗಲೇ ಇವುಗಳನ್ನು ಹೇಳಿದ್ದೇನೆ. ನಿಮ್ಮ ಸಂದೇಶವನ್ನು ಇವರಿಗೆ ತಿಳಿಸಿದ್ದೇನೆ. ನಾನು ಲೋಕಕ್ಕೆ ಸೇರಿದವನಲ್ಲ, ಅಂತೆಯೇ ಇವರು ಲೋಕಕ್ಕೆ ಸೇರಿದವರಲ್ಲ. ಈ ಕಾರಣ ಲೋಕಕ್ಕೆ ಇವರ ಮೇಲೆ ದ್ವೇಷವಿದೆ. ಇವರನ್ನು ಲೋಕದಿಂದ ತೆಗೆದು ಬಿಡಬೇಕೆಂದು ನಾನು ಇವರನ್ನು ಕೇಳಿಕೊಳ್ಳುತ್ತಿಲ್ಲ, ಆದರೆ ಕೇಡಿಗಳಿಂದ ಇವರನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕಕ್ಕೆ ಹೇಗೆ ಸೇರಿರುವುದನ್ನಲ್ಲವೋ ಹಾಗೆ ಇವರು ಲೋಕಕ್ಕೆ ಸೇರಿದವರಲ್ಲ. ಇವರನ್ನು ಸತ್ಯಸಂಧರಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿದೆ. ನಿಮ್ಮ ಮಾತೇ ಸತ್ಯ. ನೀವು ನನ್ನ ಲೋಕಕ್ಕೆ ಕಳಿಸಿದಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸುತ್ತೇನೆ. ಸತ್ಯಸಂಧರಾಗಿ ಇವರು ನಿಮ್ಮ ಸೇವೆಗೆ ಮೀಸಲಿರಬೇಕೆಂದು ನನ್ನನ್ನು ನಾನೇ ಮೀಸಲಾಗಿಸಿಕೊಂಡಿದ್ದೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ಮಹೇ ಸ್ತುತಿ ಸಲ್ಲಲಿ. ಸ್ವಲ್ಪ ಸ್ಮೈಲ್ ಮಾಡಿ. ಮದುವೆ ಆಗಿದ್ದೀರಾ? ಗಂಡ ಹೆಂಡತಿ ಆಗಿದ್ದೀರಾ? ಇವತ್ತು ನಿಮ್ಮ ಮದುವೆ ದಿನದಂದು ತುಂಬ ಸುಂದರವಾಗಿ ಯೇಸು ಸ್ವಾಮಿ ಹೇಳುವ ಮಾತುಗಳು ನಿಮಗೆ ಗೊತ್ತಾಗುತ್ತೆ. ಯೇಸು ಸ್ವಾಮಿ ಏನಂತ ಹೇಳ್ತಾರೆ ನೋಡಿ ಇವತ್ತಿನ ಶುಭ ಸಂದೇಶದಲ್ಲಿ. ಯೇಸು ಆಕಾಶದ ಕಣ್ಣೆತ್ತಿ ಹೀಗೆಂದು ಪ್ರಾರ್ಥಿಸಿದರು, ಪವಿತ್ರ ಪಿತನೇ, ನಾವು ಒಂದಾಗಿರುವಂತೆ ನೀವು ಕೊಟ್ಟಿರುವ ಇವರು, ಯಾರು ಇವರು? ಜೇಮ್ಸ್ ಮತ್ತು ಮುನಿಷಾ. ಇವರು ಒಂದಾಗಿರುವ ಹಾಗೆ ನಿಮ್ಮ ನಾಮದ ಶಕ್ತಿಯಿಂದ ಇವರನ್ನು ಸುರಕ್ಷಿತವಾಗಿರಿಸಿರಿ. ಎಷ್ಟು ಚೆನ್ನಾಗಿದೆ ನೋಡಿ. ದೇವರು ತಂದೆ, ಮಗ, ಪವಿತ್ರ ಹೇಗೆ ಒಂದಾಗಿದ್ದಾರೋ ಯೇಸು ಸಮಯದ ಹೇಳ್ತಾರೆ, ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕು. ಜೇಮ್ಸ್ ಮತ್ತು ಮುನಿಷಾ ಇಬ್ಬರು ಪರಸ್ಪರ ಪ್ರೀತಿ ಮಾಡಿದಿರಲ್ವಾ? ಮದುವೆ ಮಾಡಬೇಕಂತ ಕನಸ್ಕೊಂಡಿದ್ದೀರಲ್ವ? ಮಾತನಾಡಿದಿರಲ್ವ? ಈ ಕನಸು, ಈ ಮಾತು ಶಾಶ್ವತವಾಗಿ ಇದ್ದಾಗ ನೀವು ಕೂಡ ದೇವರ ಹಾಗೆ ಒಂದಾಗಿರುತ್ತೀರ. ಅವರು ಒಂದು ಹಾಡು ಹಾಡಿದ್ರೆ ಕೇಳಿದ್ರೆ ನೀವೆಲ್ಲ ಏನು ಹಾಡು? ನಮ್ಮಿಬ್ಬರ ಸ್ನೇಹ ಬಲು ದೂರದ ಮುಗಿಲು. ಮುಗಿಲು ಗೊತ್ತಲ್ಲ? ಮುಗಿಲು ಅಂತ ಹೇಳಿದರೆ ಮುಗಿಲು ಏನಂತ ಗೊತ್ತಾ? ಇಲ್ಲಿಂದ ನೋಡಿದ್ರೆ ಅಲ್ಲಿ ಆಕಾಶ ಕೆಳಗಿಡುವ ಹಾಗೆ ಕಾಣುತ್ತೆ. ಅಲ್ಲಿ ಹೋದರೆ ನಾವು ಮುಟ್ಬೋದು ಚಿಕ್ಕದಲ್ಲಿ ನಾವು ಯೋಚನೆ ಮಾಡಿದ್ದೇವಲ್ಲ, ಅಲ್ಲಿ ಹೋದರೆ ಆಕಾಶ ಮುಟ್ಬೋದು. ಆದರೆ ಅಲ್ಲಿ ಹೋದರೆ ಆಕಾಶ ಇಳಿಯುತ್ತಾ ಇನ್ನೂ ದೂರ. ಹೌದಲ್ಲ ಮನುಷ್ಯ? ಅದನ್ನೇ ಮುಗಿಲಂತೀವಿ. ಹಾಗಾಗಿ ಆ ಮುಗಿಲನ್ನು ಮುಟ್ಟಬೇಕಂತ ಹೋಗ್ತಾ ಇರ್ತೇವೆ. ಸಾಧ್ಯನಾ? ಅದೇ ಥರ ನಮ್ಮ ಪ್ರೀತಿ, ನಮ್ಮಿಬ್ಬರ ಸ್ನೇಹ ಬಲು ದೂರದ ಮುಗಿಲು. ಆ ಮುಗಿಲನ್ನು ನೋಡಿಕೊಂಡೆ, ಪ್ರೀತಿ ಮಾಡಿಕೊಂಡೆ, ಮಾತಾಡಿಕೊಂಡೆ, ಪರಸ್ಪರ ಗೌರವಿಸಿಕೊಂಡೆ ನೀವು ಹೋಗ್ತಿದ್ರೆ ನಿಮ್ಮ ಜೀವನ ಸುಖ. ಹೌದಾ? ಸೊ ಹಾಗಾಗಿ ದಾಂಪತ್ಯ ಜೀವನದಲ್ಲಿ ಇಂದಿನ ದೇವರ ವಾಕ್ಯ ಹೇಳುವಂಥ
ಹೇಳುವಂಥ ಮಾತು ಏನು ಗೊತ್ತಾ? ಒಂದಾಗಿರುವುದು. ಹೇಗಿರಬೇಕು? ಒಂದಾಗಿರಬೇಕು. ಅಡ್ವರ್ಟೈಸ್ಮೆಂಟ್ ನೋಡ್ತಿರಲ್ಲ, ಫೆವಿಕಾಲ್ ಜೋಡಣೆ ಏನಾಗುತ್ತೆ? ಫೆವಿಕಾಲ್ ಹಾಕ್ಬಿಟ್ರೆ ಬೇರ್ಪಡಿಸೋಕ್ಕಾಗಲ್ಲ. ಹಾಗೆ ಇಂದು ನಿಮ್ಮಿಬ್ಬರ ಜೀವನದಲ್ಲಿ ಫೆವಿಕಾಲ್ ಆಗಿ ಯಾರಿರೋದು? ನಮ್ಮ ದೇವರು, ತಂದೆ, ಮಗ, ಪಿತಾ, ಸುತ್ತ, ಪವಿತ್ರಾತ್ಮ ಒಂದಾಗಿರುವಂತೆ ನೀವು ಒಂದಾಗಿರಬೇಕೆಂತ ಇಂದಿನ ಶುಭ ಸಂದೇಶದಲ್ಲಿ ಸುಂದರವಾಗಿ ಯೇಸು ಸ್ವಾಮಿ ಪ್ರಾರ್ಥಿಸಿದ್ದಾರೆ. ಹಾಗಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾವತ್ತೂ ಒಂದಾಗಿರಬೇಕು. ಈ ಒಂದಾಗಿರುವುದಂತ ಹೇಳಿದರೆ ಹೇಗೆ ಸಾಧ್ಯ? ಪ್ರಥಮವಾಗಿ ಪ್ರೀತಿ ಏನಿರಬೇಕು? ಮನುಷ್ಯ ಪ್ರೀತಿ ಇರಬೇಕು. ಆ ಪ್ರೀತಿ ಯಾವತ್ತೂ ಒಂದೇ ಹೈಟ್ ಇರುತ್ತಂತ ಇಲ್ಲ. ಏರುಪೇರುಗಳಿರುತ್ತವೆ, ಕಷ್ಟ ನಷ್ಟಗಳಿರುತ್ತವೆ, ಮಾತುಗಳು ಜಗಳಾಟಗಳಿರುತ್ತವೆ, ವಾಗ್ವಾದಗಳಿರುತ್ತವೆ. ಇದೆಲ್ಲ ಮಾನವನ ಜೀವನದ ಅನುದಿನದ ಅನುಭವಗಳು. ಆದರೆ ಈ ಅನುಭವಗಳು ನಿಮ್ಮನ್ನು ಎಂದೂ ಕುಗ್ಗಿಸಬಾರದು. ನಾವು ಕೂಡ ನೋಡ್ತೇವೆ ಎಷ್ಟೋ ಪ್ರಕೃತಿಯ ಬದಲಾವಣೆಗಳು. ಈಗ ಸ್ವಲ್ಪ ಹೊತ್ತಿಗೆ ಮಳೆ ಬಂತು, ಏನು ಮಾಡ್ತೀರಾ? ಕೆಲವರು ಮಳೆ ಹೋಗ್ತಾರೆ, ಕೆಲವರು ಏನು ಮಾಡ್ತಾರೆ? ಮಳೆ ನಿಂತ್ಕೊಂಡು ಹೋಗ್ತಾರೆ. ಆ ಥರ ಪ್ರೀತಿ ಶಾಶ್ವತವಾಗಿರಬೇಕು. ಇವರು ಬರುತ್ತವೆ, ಇವತ್ತು ಹೋಗುತ್ತವೆ. ಇವತ್ತು ಜಗಳ ಮಾಡಿದ್ರೆ ನೀವು ನಾಳೆ ಬೆಳಗ್ಗೆ ಹಾಯ್ ಅವಯ್ಯು ಅಂತಾರೆ ಅಲ್ವಾ? ಹಾಗೆ ಪ್ರೀತಿ ಶಾಶ್ವತವಾಗಿರಬೇಕು. ಈ ಒಂದಾಗಿರಬೇಕಂತಂದ್ರೆ ಬೇರೆ ಪ್ರೀತಿ ಮಾತ್ರ ಸಾಲದು. ಪರಸ್ಪರ ಗೌರವ. ಪರಸ್ಪರ ಗೌರವ ಹೇಗೆ? ಎಷ್ಟು ದಿನ ಹೇಗೆ ಒಬ್ರೊಬ್ರು ಪ್ರೀತಿಸಿ ಗೌರವಿಸಿದ್ರು? ನಿನಗೆ ಇದು ಬೇಕಾ ತಗೋ, ಇದು ಬೇಡ ಬಿಟ್ಬಿಡು. ಪರಸ್ಪರ ಗೌರವ. ಆದರೆ ಮದುವೆ ಆದ ತಕ್ಷಣ ಏನಾಗುತ್ತೆ? ಆ ಗೌರವ ಅದನ್ನು ಉಳಿಸ್ಕೋಬೇಕು. ನಾನು ಹೇಳ್ದಂಗೆ ನೀನು ಕೇಳಬೇಕು, ನೀನೇನು ಹೇಳೋದು ನನಗೆ? ಆ ಪರಸ್ಪರ ಗೌರವ ನೋಡಿ. ನಾವು ಇಂದು ಶುಭ ಸಂದೇಶದ ಯೇಸು ಸ್ವಾಮಿ ಹೇಳುವ ಹಾಗೆ ಅವರು ನಮ್ಮನ್ನು ಎಷ್ಟು ಗೌರವಿಸುತ್ತಾರೆ ಮನುಷ್ಯರನ್ನು. ಇಂದು ನಿಮ್ಮನ್ನು ಎಷ್ಟು ಗೌರವಿಸುತ್ತಾರೆ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ಪ್ರೀತಿಯನ್ನು ದೇವರು ಆಶೀರ್ವದಿಸುತ್ತಾರೆ. ಈ ನನ್ನ ಮಕ್ಕಳು ಪರಸ್ಪರ ಪ್ರೀತಿ ಮಾಡಿದ್ದಾರೆ, ಹಾಗಾಗಿ ನಾನು ಬಂದು ಇವರ ಕುಟುಂಬವನ್ನು ಒಂದಾಗಿಸುತ್ತೇನೆ, ಇವರಿಬ್ಬರನ್ನು ಒಂದಾಗಿಸಿ ಒಂದು ಕುಟುಂಬವಾಗಿ ಸ್ಥಾಪನೆ ಮಾಡುತ್ತೇನೆ. ನೋಡಿ, ದೇವರು ಎಷ್ಟು ದೊಡ್ಡವರು. ಆದರೂ ಸರಿ ನಮ್ಮ ಎಷ್ಟು ನಷ್ಟಗಳನ್ನು ಅವರು ಒಪ್ಪಿಕೊಂಡು ನಮಗೋಸ್ಕರ ನಮ್ಮನ್ನು ಗೌರವಿಸೋದಕ್ಕೋಸ್ಕರ ಅವರು ಈ ಮದುವೆಯಲ್ಲಿ ಒಂದಾಗಿದ್ದಾರೆ. ಹಾಗೆಯೇ ನೀವು ಕೂಡ ಪರಸ್ಪರ ಗೌರವ ಇರಬೇಕು. ಆ ಪಕ್ಷಕ್ಕೆ ವಾದ ವಿವಾದ ಇಲ್ಲಂತಲ್ಲ, ಇರಬೇಕು. ವಾದ ವಿವಾದ ಇದ್ರೇ ಜೀವನದ ಅರ್ಥವನ್ನು ಕಲಿಯಲು ಸಾಧ್ಯ. ಅರ್ಥ ಆಯ್ತಲ್ಲ? ಹಾಗಾಗಿ ಒಂದು ಕಡೆ ಪ್ರೀತಿ ಇದ್ದದ್ದು, ಇನ್ನೊಂದು ಕಡೆ ಗೌರವ ಇರಬೇಕು. ಮೂರನೇದಾಗಿ ಪ್ರೀತಿ ಇದ್ದರೂ ಗೌರವ ಇದ್ದರೂ ಗೌರವಕ್ಕೆ ಮುಖ್ಯವಾಗಿರತಕ್ಕಂಥ ಅಂಶ ಯಾವುದು ಗೊತ್ತಾ? ಕ್ಷಮೆ. ಏನು? ಕ್ಷಮೆ, ಫರ್ಗಿವ್ನೆಸ್. ಕ್ಷಮೆ ಕೇಳಿದೆಯಪ್ಪ? ಮನುಷ್ಯ ಕೇಳಿದೆಯಾ ಕ್ಷಮೆ ಅಂತ? ಕ್ಷಮೆ ಅಂದರೆ ಗೊತ್ತಾ? ಗೊತ್ತಿಲ್ಲ. ತಮಿಳಲ್ಲಿ ಮನ್ನಿಪ್ಪು சொல்லுவாங்க தெரியுமா? ಮನ್ನಿಪ್ಪು, ಅದನ್ನೇ ಕ್ಷಮೆ ಅಂತ ಹೇಳ್ತೀವಿ. ಕ್ಷಮೆ ಇದ್ದಾಗ ಮಾತ್ರ ಮನ್ನಿಪ್ಪು, ಆ ಕ್ಷಮೆ ಇದ್ದಾಗ ಮಾತ್ರ ನಾವು ಪರಸ್ಪರ ನ್ಯೂನತೆಯನ್ನು ಸ್ವೀಕರಿಸಲು ಸಾಧ್ಯ. ಈಗ ಯಾರೂ ಪರ್ಫೆಕ್ಟ್ ಇಲ್ಲ. ನಾನು ಪರ್ಫೆಕ್ಟ್ ಇಲ್ಲ, ನೀವು ಪರ್ಫೆಕ್ಟ್ ಇಲ್ಲ, ಯಾರೂ ಪರ್ಫೆಕ್ಟ್ ಇಲ್ಲ. ನಿಮ್ಮ ಕುಟುಂಬದಲ್ಲಿ ನೋಡಿದ್ದೀರಾ, ತಂದೆ ತಾಯಿಯರು ಕೂಡ ಪರ್ಫೆಕ್ಟ್ ಇಲ್ಲ. ಕೆಲವೊಂದೇ ಸರಿ ತಪ್ಪು ಮಾಡ್ತೇವೆ, ತಪ್ಪುಗಳು ನಡೆಯುತ್ತೇನೆ, ಅದು ಮಾನವ ಸಹಜ ಗುಣ. ಆದರೆ ಏನಾಗುತ್ತೆ, ಅಂತಹ ಸಮಯದಲ್ಲಿ ಪರಸ್ಪರ ಗೌರವ ಅಂತ ಹೇಳಿದ್ರೆ ಅಲ್ಲಿ ಕ್ಷಮೆ ಇರಬೇಕು. ಆಯ್ತು ಹೋಯ್ತು, ಆಯ್ತು ಬಿಡು, ಆಯ್ತು ಇನ್ನೇನು, ಆಯ್ತು ಬಿಡು, ಮುಂದಕ್ಕೆ ಹೋಗಲ್ಲ. ಅದೇ ನಮ್ಮ ಕುಟುಂಬವನ್ನು ಕಾಪಾಡಲು ಸಾಧ್ಯ. ಅದೇ ನಮ್ಮ ಕುಟುಂಬವನ್ನು ಕಾಪಾಡಲು ಸಾಧ್ಯ. ಇನ್ನೊಂದು, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ
ತುಂಬ ಸುಂದರವಾಗಿ ಪ್ರಾರ್ಥಿಸುತ್ತಾರೆ. ಈ ಅಂಶ ನಿಮ್ಮ ಜೀವನದಲ್ಲಿ ಇರಬೇಕು. ಇವರನ್ನ ಸತ್ಯಸಂಧನರಾಗಿ ಮಾಡಿಸಿರಿ. ಅಂದರೆ ಸಿಂಪಲ್ ಆಗಿ ಹೇಳ್ಬೋದಾದ್ರೆ ಸತ್ಯವಂತರಾಗಿ. ಎಪ್ಪೋದು ಉಣ್ಮ ಚೊಲ್ರವನ ನಿಮ್ಮ ಜೀವನದಲ್ಲಿ ಪ್ರೀತಿ ಇರಬಹುದು, ಗೌರವ ಇರಬಹುದು, ಕ್ಷಮೆ ಇರಬಹುದು. ಆದರೆ ಪರಸ್ಪರ ನೀವು ಒಬ್ರಿಗೊಬ್ಬರಿಗೆ ಪ್ರಾಮಾಣಿಕರಾಗಿ ಸತ್ಯವಂತರಾಗಿ ಇರತಕ್ಕಂಥ ನಿಮ್ಮಿಬ್ಬರ ಮಧ್ಯೆ ಯಾವ ರೀತಿ ಮುಚ್ಚುಮರೆ ಇರಬಾರದು. ಏನೋ ಒಂದು ಆಯಿತು, ಮನುಷ್ಯ ಈ ಥರ ಆಯಿತು, ಈ ಥರ ಆಯಿತು, ಮನುಷ್ಯ ಜೇಮ್ಸ್ ಈ ಥರ ಆಯಿತು, ಈ ಥರ ಆಯಿತು, ನೋಡ್ರಿ ಏನು ಮಾಡೋಣ್ರಿ, ನೋಡೋಣ ಹೀಗೆ. ಆವಾಗ ಪರಸ್ಪರ ಮಾತನಾಡಿದಾಗ ಅಲ್ಲಿ ನಿಮ್ಮ ಮಧ್ಯೆ ಸುಳ್ಳು ತಾಂಡವಾಡಲ್ಲ. ಯಾವಾಗ ಸುಳ್ಳು ತಾಂಡವಾಡಲ್ಲವೋ, ಯಾವಾಗ ನೀವು ಇದ್ದೀರೋ ಆವಾಗ ನಿಮ್ಮ ಪರಸ್ಪರ ಅರ್ಥೈಸಿಕೊಳ್ಳುವುದು, ಪ್ರೀತಿಸುವುದು, ಗೌರವಿಸುವುದು ಹಾಗೂ ಕ್ಷಮಿಸುವುದು ಇನ್ನು ಹೆಚ್ಚಾಗಿದೆ. ಹಾಗಾಗಿ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಪ್ರಾರ್ಥಿಸುವ ಹಾಗೆ ಸತ್ಯಸಂಧನರಾಗಿ ಇರಬೇಕು, ಸತ್ಯವಂತರಾಗಿರಬೇಕು. ಯಾಕೆ ಸತ್ಯಸಂಧನರಾಗಿರಬೇಕು? ಯಾಕೆ ಪ್ರಾಮಾಣಿಕರಾಗಿರಬೇಕು? ಯಾಕೆ ಸತ್ಯವಂತರಾಗಿರಬೇಕು? ನೀವು ಪರಸ್ಪರ ಏನು ಮಾಡಿದ್ದೀರಾ? ಪ್ರಮಾಣ ವಚನವನ್ನು ನೀಡಿದ್ದೀರಾ, ಹೌದಾ ಇಲ್ವಾ? ಈಗ ತಾನೇ ಮಾಡಿದ್ದೀರಾ. ಪರಸ್ಪರ ಗೌರವಿಸುತ್ತೇನೆ, ಜೀವನ ಪರ್ಯಂತ ಗೌರವಿಸುತ್ತೇನೆ. ಯಾರ ಮುಂದೆ ಮಾಡಿರೋದು? ದೇವರ ಮುಂದೆ ಮಾಡಿರೋದು. ದೇವರು ಸುಳ್ಳುಗಾರರ ಇಲ್ಲ. ಹಾಗಾಗಿ ದೇವರ ಮುಂದೆ ನೀವು ಈ ಒಂದು ಸತ್ಯದ ಮಾತನ್ನು ಹೇಳಿದ್ದೀರಾ, ಪ್ರಮಾಣ ವಚನವನ್ನು ನೀಡಿದ್ದೀರಾ. ಜೀವನದ ಪರ್ಯಂತ ಪ್ರೀತಿಯ ಜೇಮ್ಸ್ ಹಾಗೂ ಮನುಷ್ಯ ನಿಮ್ಮ ಜೀವನದಲ್ಲಿ ನೀವು ಸ್ಥಿರವಾಗಿರಿಸುತ್ತೀರಿ, ಒಂದಾಗಿರಬೇಕು. ಯೇಸು ಸ್ವಾಮಿ ಹೇಳಿದ ಅದಕ್ಕೋಸ್ಕರ ಪ್ರಾರ್ಥಿಸುತ್ತಾರೆ. ಒಂದಾಗಿರಬೇಕಾದರೆ ಪ್ರೀತಿ, ಪರಸ್ಪರ ಗೌರವ, ಕ್ಷಮೆ, ಸತ್ಯವಂತ ಅರ್ಥ ಆಯ್ತಾ? ಸೊ ಈ ನಿಮ್ಮ ಜೀವನವನ್ನು ದೇವರು ಸದಾ ಆಶೀರ್ವದಿಸುತ್ತಾರೆ. ಈ ಹೊತ್ತಿನಲ್ಲಿ ಹೇಗೆ ಗಂಭೀರ ಇದ್ದೀರೋ ಅದೇ ಥರ ನಿಮ್ಮ ನಗು ಸದಾ ನಿಮ್ಮ ಕುಟುಂಬದಲ್ಲಿ ಭಗವಂತನಿಗೆ ಆಶೀರ್ವದಿಸುತ್ತಾರೆ. ನಿಮ್ಮ ಹೃದಯ
ಸ್ವರದಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗ ಶಕ್ತಿಯ ದೂತರನ್ನಾಗಿ ನಿಮ್ಮ ಮಹಿಮೆ ನಿರಂತರ ಕೀರ್ತಿಯನ್ನು ಮಾಡುತ್ತಾ ಘೋಷಿಸುತ್ತಾರೆ. ಶರೀರ ಮತ್ರಕ್ಕೆ ಮಾಡಿ ಅವರನ್ನು ಪರಾಧೀನವಾದ ಸಮಯ ಸ್ವ ಇಚ್ಛೆಗಳನ್ನು ಅವರು ಪ್ರತಿನಿಧಿಗಳು ಸಲ್ಲಿಸಿ ಅವರನ್ನು ಇದನ್ನು ನೀವೆಲ್ಲರೂ ಪೂಜಿಸಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾದ ನನ್ನ ಶರೀರ. ಈ ರಕ್ತವು ನಿಮ್ಮ ಮತ್ತು ಮನೆಯ ಸುರಿಸುತ್ತಾನು. ಇದನ್ನು ನನಗೆ ಸ್ಮರಣೆಯಾಗಿ ಮಾಡಿದೆ. ವಿಶ್ವಾಸ ಪ್ರಭು ನಮ್ಮ ಮೇಲೆ ದೇವ ಮಾತು ಪೂಜೆ ಕನ್ಯಾಮೃತ You're
Hallelujah.
ಕನಸಂತೆ ಒಲವೇ ಒಲಿದೆ ಒಮ್ಮೆಗೆ ಚಾಚಿದ ಕೈಗೆ ಆಕಾಶವೇ ತಾಗಿದೆ ಗಿಚಿದ ಹಾಗೆ ಮಳೆ ಬಿಲ್ಲಿ ಮೈಗಂಟಿದೆ ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ ನೀ ನನಗೆ ಸಿಗುವ ಮುನ್ನ ಎಲ್ಲೆಲ್ಲೂ ಬರಿದೆ ಮೌನ ಕೋಟಿ ಕೋಟಿ ಸ್ವರ ಒಮ್ಮೆ ಚಿಮ್ಮೋತ್ತರ ಬಂದೆ ನೀ ಹತ್ತಿರ ನಿಂತೆ ಬಾನೆತ್ತರ ಕಣ್ಮುಚ್ಚಿ ಕಣ್ಬಿಟ್ಟರೆ ಬದಲಾಗಿದೆ ಈ ಧರೆ ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ. ಒಂದೊಂದು ಖುಷಿಗೂ ಇಂದು ನಾ ನೀಡುವ ಹೆಸರೇ ನಿಂದು ನನ್ನ ಏಕಾಂತಕ್ಕೆ ಅಂಜಾನಿ ಹಾಡಿದೆ ಸುಂದರ ಸ್ವರ್ಗಕ್ಕೆ ನನ್ನ ನೀ ದೂಡಿದೆ ಕಣ್ಮುಂದೆ ನೀನಿದ್ದರೆ ಈ ಲೋಕಕ್ಕೆ ನಾದೋರೆ ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಮನಸ ಕೇಳಲೆಂತೋ ಪ್ರೀತಿ ಹೇಳಲೆಂತೋ ಆಹಾ ಒಂಥರ ತರ ಹೇಳಲೊಂಥರ ತರ ಕೇಳಲೊಂಥರ ತರ ಹೇಳಲೊಂಥರ ತರ ಕೇಳಲೊಂಥರ ತರ ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಮನಸ ಕೇಳಲೆಂತೋ ಪ್ರೀತಿ ಹೇಳಲೆಂತೋ ಆಹಾ ಒಂಥರ ತರ ಹೇಳಲೊಂಥರ ತರ ಕೇಳಲೊಂಥರ ತರ ಹೇಳಲೊಂಥರ ತರ ಕೇಳಲೊಂಥರ ತರ
ಅನ್ನಲೇನು ಆಗಿದೆ ಹೇಳಲೇನು ಆಗದೆ ಮನಸ್ಸು ಮಾಯವೆಂತೋ ಮಧುರ ಭಾವವೆಂತೋ ಪಯಣ ಎಲ್ಲಿಗೆಂತೋ ನಯನ ಸೇರಲೆಂತೋ ಮಿಲನವಾಗಲೆಂತೋ ಗಮನ ಎಲ್ಲೋ ಎಂತೋ ಆಹಾ ಒಂಥರ ತರ ಹೇಳಲೊಂಥರ ತರ ಕೇಳಲೊಂಥರ ತರ ಹೇಳಲೊಂಥರ ತರ ಕೇಳಲೊಂಥರ ತರ ತಾರೆ ತಾರೆ ತರರರರ ತಾರೆ ತಾರೆ ತಾ 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 ஆலப்போல் வேலப்போல் ஆலம் விழுது போல் மாமன் நெஞ்சில் நான் இருப்பேனே நாலப்போல் ரெண்டப்போல் நாளும் பொழுது போல் நானும் அங்கு நின்றிருப்பேனே பதில் கேள் அடி கண்ணம்மா நல்ல நாள் கொஞ்சம் சொல்லம்மா என்னம்மா கண்ணம்மா ஆலப்போல் வேலப்போல் ஆலம் விழுது போல் மாமன் நெஞ்சில் நான் இருப்பேனே துந்தும் 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 என் மனச மாமனுக்கு பத்திரமா கொண்டு செல்லு இன்னும் என்ன வேணும்னு உத்தரவு போடச் சொல்லு புத்து மஞ்சள் தான் அரைச்சி நித்தமும் நீராடச் சொல்லு மீனாட்சி குங்குமத்தா நெத்தியில சூடச் சொல்லு சொன்னதை நானும் கேட்கிறேன் சொர்ணமே அங்க போய் கூறிடு அஞ்சல மாலை போடுறேன் அன்னத்தின் காதுல ஓதிடு மாமேல் நிலப்புத்தான் மாசக்கணக்கிலே பாடாப்படுத்துதென்னையே புது பூவா வெடிச்ச பெண்ணையே ஆலப்போல் மேலப்போல் ஆலம் விழுது போல் ஆசை நெஞ்சில் நான் இருப்பேனே நாலப்போல் ரெண்டப்போல் நாளும் பொழுது போல் நானும் அங்கு நின்றிருப்பேனே வேலங்குச்சி நான் வளச்சி வில்லு வண்டி செஞ்சு தரேன் வண்டியில வஞ்சி வந்தா
வர ஆலங்குச்சி நாம் வளர்த்து பல்லக்குன்னு செஞ்சு தாரே பல்லக்குல மாமன் வந்தா பகல் முடிஞ்சு கொஞ்சவாரே வட்டமாய் காயும் வெண்ணிலா கொல்லுதே கொல்லுதே ராத்திரி பாடும் பாயந்தான் குத்துதே குத்தூசி மாதிரி ஊரும் ஓரங்கட்டும் ஓசை அடங்கட்டும் காத்தா பறந்து வருவே புது பாட்டா படிச்சு தருவே ஆலப்போல் வேலப்போல் ஆலம் விழுது போல் மாமன் நெஞ்சில் நான் இருப்பேனே நாலப்போல் ரெண்டப்போல் நாளும் பொழுது போல் நானும் அங்கு நின்று இருப்பேனே பதில் கேளு அடி கண்ணம்மா நல்ல நாளு கொஞ்சம் சொல்லம்மா என்னம்மா கண்ணம்மா ஆலப்போல் வேலப்போல் ஆலம் விழுது போல் ஆசை நெஞ்சில் நான் இருப்பேனே நாலப்போல் ரெண்டப்போல் நாளும் பொழுது போல் நானும் அங்கு நின்று இருப்பேனே பரவாயில்ல. உன்னாலே என்னாலும் என் ஜீவன் வாழுதே சொல்லாமல் உன் சுவாசம் என் மூச்சில் சேருதே உன் கைகள் கோர்க்கும் ஓர் நொடி என் கண்கள் ஓரம் நீர் துளி உன் மார்பில் சாய்ந்து சாக தோணுதே உன்னாலே என்னாலும் என் ஜீவன் வாழுதே சொல்லாமல் உன் சுவாசம் என் மூச்சில் சேருதே ಉಭಯ ಕುಶಲ ಚಿರಜೀವನ ಪ್ರಸುಕ ಭರಿತ ಮಂಜುಳತರ ಶೃಂಗಾರೇ ಸಂಚಾರೇ ಅಧರ ರುಚಿತ ಮಧುರಿತ ಭಗ ಸುಧನ ಕನಕ ಪ್ರಶಮ ನಿರತ ಬಾಂಧವ್ಯೇ ಮಾಂಗಲ್ಯೇ ಮಮ ತವ ಸತಿ ಸಮದಶ ಶತ ಮುದ ಮನ ಶುಭ ಸುಮನಲ ಇವ ಸುಸುತ ಸಹಿತ ಧಾಮಂ ವಿರಹ ರಹಿತ ಭಾವಂ ಆನಂದ ಭೋಗಂ ಆಜೀವಕಾಲಂ ಪಾಶಾನುಬಂಧಂ ಕಾಲಾನುಕಾಲಂ ದೈವಾನುಕೂಲಂ ಕಾಮ್ಯಾರ್ಥ ಸಿದ್ಧಿಂ ಕಾಮಯೇ விடிந்தாலும் வானம் இருள் பூச வேண்டும் மடி மீது சாய்ந்து கதை பேச வேண்டும் முடியாத பார்வை நீ வீச வேண்டும் முழு நேரம் என் மேல் உன் வாசம் வேண்டும் இன்பம் எதுவரை நாம் போவோம் அதுவரை நீ பார்க்க பார்க்க காதல் கூடுதே ஓ, ஓ, ஓ. உன்னாலே என்னாலும் என் ஜீவன் வாழுதே சொல்லாமல் உன் சுவாசம் என் மூச்சில் சேருதே
பல ஜென்மம் வேண்டும். ஏழு ஜென்மம் ஒன்றாக சேர்ந்து உன்னோடு இன்றே நான் வாழ வேண்டும். காலம்